ನಮ್ಮನ್ನು ಕರೀತಾರೆ. ವಿಜಯಪುರದಲ್ಲಿ ನಮ್ಮ ಹಸಿಬ್ ದರ್ಗಾ ಇದೆ, ನಮ್ಮನ್ನು ಕರೀತಾರೆ. ಏನರ್ಥ ಅದು? ನಮಗೆ ಉದ್ಘಾಟನೆ ಕರೀತಾರೆ. ಇದು ಒಂದು ಬಾಂಧವ್ಯ ಗೊತ್ತಿಲ್ಲ ಸರ್, ಸಾಮರಸ್ಯ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯ ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಅದು ಸರಿಯಾದಲ್ಲ. ಬೇರೆ ಬಿಜೆಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ ಕಾಣ್ತದೆ ಅವರಿಗೆ. ಅವ್ರಿಗೆ ಬಿಜೆಪಿ ಅವ್ರಿಗೆ ಹೋಗ್ಲಿ, ಟ್ರಂಪ್ 50% ಇದು ಮಾಡಿದ್ದಾರೆ, ನಮ್ಮಲ್ಲೇ ತಾರೀಫ್ ಹಾಕಿದ್ದಾರೆ 25, ಅದನ್ನು ಹೋಗಿ ಮೋದಿ ಅವ್ರ ಕಡೆ ಹೋಗಿ ಅಂತ ಹೇಳಿ. ನೂರಾರು ಜ್ವರಂತ ಸಮಸ್ಯೆಗಳಿದಾವೆ ಇಲ್ಲಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಕಡಿಮೆ ಸಿಕ್ಕಿದೆ 14, 15 ಫೈನಾನ್ಸ್ ಅಂತಾಗ. ಈ ಎಲ್ಲ ಸಮಸ್ಯೆಗಳಿದಾವೆ. ಅವನು ಹೋಗಿ ಇವತ್ತು ಸಹ ಮಾತಾಡ್ಲಿ. ಈಗ 2ನೇ ಏರ್ಪೋರ್ಟ್ ಅದೇ ನಮ್ದು, ಹೋಗಲ್ಲಿ ಮಾತಾಡ್ಲಿ. ಅದನ್ನ ಬಿಟ್ಕೊಂಡು ಬರೇ ಈ ರೀತಿ ಧರ್ಮದ ಬೀಜ ಮುಚ್ಚೋದು, ಧರ್ಮಸ್ಥಳ, ಬಾನು ಮುಸ್ತಾಕ್ ಇದೇ ಅಲ್ಲ. ಏನು ಅಭಿವೃದ್ಧಿ ಸಲ ಓಡಾಡ್ತಾ ಇದಾರ, ಟ್ಯಾಕ್ಸ್ ಸಲ ಓಡಾಡ್ತಾ ಇದಾರ, ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಜಾಸ್ತಿ ಸಿಗಬೇಕು, ಕಡಿಮೆ ಆಗಿದೆ ಓಡಾಡ್ತಾ ಇದಾರ, ಅಥವಾ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ರಸ್ತೆಗಳು ಸಿಗಬೇಕು, ವಿಮಾನ ನಿಲ್ದಾಣಗಳಾಗಬೇಕು, ರೈಲ್ವೆ ಅದಕ್ಕೆ ಹೋರಾಟ ಮಾಡ್ತಾ ಇದಾರ. ಇದೇ ಅಲ್ಲ, ಬರೇ ಭಾವನೆಗಳನ್ನ, ಜನರ ಭಾವನೆಗಳನ್ನ ಕಲಿಸುವಂತಹದ್ದು. ನೋಡಿ, ಈಗ ಶಿವಕುಮಾರ್ ಅವರು ಈಗಾಗಲೇ ಅದನ್ನು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಅವರೊಮ್ಮೆ ಕ್ಷಮಾಪಣೆ ಕೇಳಮೇಲೆ ಅದನ್ನ ನಾನು ಮತ್ತೆ ಇದನ್ನ ಮಾಡಲಿಕ್ಕೆ ಬಯಸೋದಲ್ಲ. ನಮ್ಗೆ ವಿಷಯ ಗೊತ್ತಿಲ್ಲ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಈ ಗಣಿ ವಿಚಾರದಲ್ಲಿ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಏನು ನುಕ್ಸಾನ್ ಆಗಿದೆ, ಅದು ವೈಯಕ್ತಿಕವಾಗಿ ಯಾರು ಒಂದು ಹೆಸರಲ್ಲ, ಯಾರ್ಯಾರು ಏನೇನು ಅಕ್ರಮಗಳು ಮಾಡಿದ್ದಾರೆ, ಏನೇನಾಗಿದೆ, ಎಷ್ಟು ಸರ್ಕಾರಕ್ಕೆ ಲಾಸ್ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಮೊನ್ನೆ ಹೊಸದಾಗಿ ಒಂದು ನಾವು ಇದನ್ನು ಮಾಡ್ತಾ ಇದ್ವಿ. ಒಟ್ಟಾರೆ ಅದು ರಾಜ್ಯಕ್ಕೆ ಒಳ್ಳೆಯದು. ಯಾರು ಇದನ್ನ ಗಣಿ ಲೂಟಿಯನ್ನು ಮಾಡಿದ್ದಾರೆ ಅವರೆಲ್ಲ ಎಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತದೆ.